ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಆರಂಭದಿಂದಲೂ ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆ ಅಸಮಾಧಾನ ಎಲ್ಲವೂ ಕೂಡ ಇದೆ. ಅದರಲ್ಲೂ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಮುನಿಸ್ಕೊಂಡಿದ್ರು. ಆದರೂ ಇವತ್ತು ಹೋದರು ದಾವಣಗೆರೆಗೆ. ಕೇವಲ ಸುದ್ದಿಗೋಷ್ಠಿಗಷ್ಟೇ ಸೀಮಿತವಾಯಿತೆ ಹೊರತು ಅವರೆಲ್ಲೂ ಪ್ರಚಾರ ಮಾಡಲೇ ಇಲ್ಲ. ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಜಾಸ್ತಿ ಆಗ್ತಾ ಇದೆ. ಏನು ನಡೀತಾ ಇದೆ ರಾಜಕೀಯ ಅಂತ ನೋಡೋಣ ಬನ್ನಿ. ದಾವಣಗೆರೆ ದಕ್ಷಿಣದಲ್ಲಿ ಉತ್ತರ ಸಿಗದ ಪ್ರತಿಷ್ಠೆ. ಜಮೀರ್ ಅಹಮದ್ ಎಂಟ್ರಿ ಆಯ್ತಾ? ನಾಮಕಾವಸ್ಥೆ. ಕಾಂಗ್ರೆಸ್ನಲ್ಲಿ ಮೂಸುಕಿನ ಗುದ್ದಾಟಕ್ಕಿಲ್ಲವೇ ಮದ್ದು? ಎಸ್, ಇಂತಹದ್ದೇ ಸಾಲು ಸಾಲು ಪ್ರಶ್ನೆಗಳಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉತ್ತರವೇ ಇಲ್ಲದಂತೆ ಆಗ್ಬಿಟ್ಟಿದೆ. ಇಂದು ನಡೆದ ಮತ್ತೊಂದು ಘಟನೆ ಇದಕ್ಕೆಲ್ಲ ಮತ್ತಷ್ಟು ಪುಷ್ಟಿ ನೀಡುವಂತೆ ಆಗಿದೆ. ಸಚಿವ ಜಮೀರ್ ಅಹಮದ್ ಹಾಗೂ ಎಸ್ ಮಲ್ಲಿಕಾರ್ಜುನ್ ನಡುವಿನ ಮುನಿಸಿಗೆ ಇನ್ನೂ ಮದ್ದು ಸಿಕ್ಕಿಲ್ವೇನೋ ಅನ್ನುವಂತಿದೆ. ಹೌದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮೇಲೆ ಇಡೀ ರಾಜ್ಯದ ಕಣ್ಣು ನೆಟ್ಟಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರುಗೆ ತಂದೆ ಎಸ್ ಮಲ್ಲಿಕಾರ್ಜುನ್ ವರ್ಚಸ್ಸು ಒಂದು ಕಡೆಯಾದರೆ, ತಾತ ಶಾಮನೂರು ಶಿವಶಂಕರಪ್ಪ ಅವರ ಆಶೀರ್ವಾದ ಇನ್ನೊಂದು ಕಡೆ ಇದೆ. ಇದೇ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅಂತ ಸಚಿವ ಜಮೀರ್ ಒತ್ತಾಯಿಸಿದ್ದು ಗೊತ್ತೇ ಇದೆ. ಈ ಮಧ್ಯೆ ರಣಕಣದಿಂದ ಅಂತರ ಕಾಯ್ದುಕೊಂಡಿದ್ದ ಮಿನಿಸ್ಟರ್ ಜಮೀರ್ ಸಡನ್ ಆಗಿ ಅಖಾಡಕ್ಕೆ ಎಂಟ್ರಿ ಕೊಟ್ಟರು. ದಾವಣಗೆರೆಯಲ್ಲಿ ತಮ್ಮ ಗತ್ತು ತೋರಿದ ಜಮೀರ್ ತಾವು ಮಲ್ಲಿಕಾರ್ಜುನ್ ಜೊತೆಗಿರೋದಾಗಿ ಡೈಲಾಗ್ ಬಿಟ್ಟಿದ್ರು. ಇತ್ತ ಸಚಿವ ಮಲ್ಲಿಕಾರ್ಜುನ್ ಕೂಡ ಎಸ್ ಅಂದಿದ್ರು. ಬಂದಿರೋದು ಈಗ ನೀವು ನೋಡಿರ್ಬೋದು, ಒಂಥರ ರೋಡ್ ಶೋ ಥರನೇ ಆಗ್ಬಿಡ್ತಿಲ್ಲ. ಬೆಳಗ್ಗೆ ಯಾರ ಜೊತೆಯಲ್ಲಿದ್ರು ಏನೂ ಗೊತ್ತಿಲ್ಲ. ಅಲ್ಲಿಂದಾನೆ ಒಂದು 30 ಕಿಲೋಮೀಟರ್ ಅಂದರೆ ಜನ ಸಾಗರ ಆಯಿತು. ಇವ್ರು ವೇಣುಗೋಪಾಲ್ ಇದ್ರೆ ಕೇಳಿಬೇಕಾದ್ರೆ ಜನ ಸಾಗರ ಆಯಿತು. ಸರ್, ಇದು 100ಕ್ಕೆ 100 ಆವತ್ತು ಹೇಳಿದ್ದೀನಿ. ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, 100ಕ್ಕೆ 100 ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ನಾನು ಜಮೀರು ಭಾಳ ದಿವಸಗಳ ಸ್ನೇಹಿತರು, ಚಡ್ಡಿ ದೋಸ್ಗಳು. ನಾನು ಇವರಿಗೆ ಜಮೀರ್ ಅಂತಾನೆ ಮಾತಾಡೋದು, ಅವನು ಮಲ್ಲು ಅಂತಾನೆ ಮಾತಾಡೋದು. ಬಾರೋ ಹೋಗು ಅಂತ ಅವನು ಕರಿತಾನೆ, ನಾನು ಬಾರೋ ಹೋಗು ಅಂತಾನೆ ಕರಿತೇವೆ. ಏನು ಅದ್ರಾಗ ಏನು ಎರಡನೇ ಮಾತಿಲ್ಲಪ್ಪ. ಎಲ್ಲ ಸ್ನೇಹಿತರಲ್ಲೇ ನಾವು ನಡ್ಕೊಂಡಿದ್ದು. ಏನೋ ಒಂದು ಸಣ್ಣ ವಿಷಯಗಳಿಗಳು ಆಗಿರ್ಬೋದು, ಆದರೆ ಎಲ್ಲ ಸರಿ ಹೋಗೈತಿ. ಯಾವುದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಜಮೀರು ನಾವು ಸ್ನೇಹಿತರಾಗೇ ಇರ್ತೀವಿ. ಇಷ್ಟಕ್ಕೆ ಪಾಲಿಟಿಕ್ಸ್ ಮುಗಿಯೋಲ್ಲ. ಅಸಲಿಗೆ ದಾವಣಗೆರೆ ಅಖಾಡದಲ್ಲಿ ಟ್ವಿಸ್ಟ್ ಸಿಕ್ಕಿದ್ದೇ ಇಲ್ಲಿ. ದಾವಣಗೆರೆಗೆ ಭೇಟಿ ನೀಡಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗಲಿಲ್ಲ. ಸಮರ್ಥ ಶಾಮನೂರು ಪರ ಕ್ಯಾಂಪೇನ್ ನಡೆಸಲಿಲ್ಲ. ಕಾಂಗ್ರೆಸ್ಗೆ ಮತ ಹಾಕಿ ಗೆಲ್ಲಿಸಿ ಅನ್ನೋ ಒಂದೇ ಒಂದು ಸಂದೇಶವನ್ನು ಕೊಡಲಿಲ್ಲ. ಜಂಟಿ ಸುದ್ದಿಗೋಷ್ಠಿ ಬರೀ ನಾಮಕಾವಸ್ಥೆನ ಎಂಬ ಅನುಮಾನವನ್ನ ಹುಟ್ಟು ಹಾಕುವಂತೆ ಮಾಡಿದೆ. ಇಡೀ ರಾಜಕೀಯ ಬೆಳವಣಿಗೆ ಇನ್ಯಾವ ಟ್ವಿಸ್ಟ್ಗೆ ಕಾರಣವಾಗುತ್ತೋ ಕಾದು ನೋಡಬೇಕಿದೆ. ಪುನೀತ್ ತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.